ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇದೇನಪ್ಪ ಒಂದ್ ಮೆಷಿನ್ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೊಳ್ತಾ ಇದ್ದೀರಾ? ತಟ್ಟೆ ತರ ಇದೆ ಅಲ್ವಾ? ಆದ್ರೆ ತುಂಬಾ ಯೂಸ್ ಆಗುತ್ತೆ. ನನ್ಗೆ ವರ್ಷ ಆಯ್ತು ಬಂದು. 1 ವರ್ಷ ನೋಡೋಣ ಅಂತ ಹಾಕಿರ್ಲಿಲ್ಲ ವಿಡಿಯೋ. 1 ವರ್ಷದಿಂದನೂ ಕೆಲಸ ಮಾಡ್ತಾ ಇದ್ದಾರೆ. ಇವರು ನಮ್ಮನೆ ಕೆಲಸದವರು. ನೀಟಾಗಿ ನೆಲ ಒರೆಸೋದು, ಗುಡ್ಸೋದು ಮಾಡ್ತಾರೆ. ಮೂಲೆಯಿಂದೆಲ್ಲ ನೀಟಾಗಿ ಮಾಡ್ಕೊಂಡಿರ್ತಾರೆ. ನೆಲ ಒರೆಸ್ತಾರೆ. ನೋಡಿ, ಕಾರ್ಪೆಟ್ ಮೇಲೂ ಧೂಳೆಲ್ಲ ನೀಟಾಗಿ ತೆಗಿತಾರೆ. ಕಾರ್ಪೆಟ್ ಮೇಲೆ ಧೂಳು ಮಾತ್ರ ನಾನು ಹಾಕೊಂಡಿದ್ದೀನಿ. ಅದನ್ನು ಮಾಪ್ ಮಾಡುತ್ತೆ. ಮಾಪಿಂಗ್ ಅಂತ ನೀಟಾಗಿ ಮಾಡುತ್ತೆ. ಡಸ್ಟಿಂಗು ಮಾಪಿಂಗು ಅಂತ ಚಿಕ್ಕ ಧೂಳಿದ್ದೆಲ್ಲ ಹೋಗುತ್ತೆ. ಮುಂಚೆ ನಾವು ಕಾರ್ಪೆಟ್ಟೇ ಯೂಸ್ ಮಾಡ್ತಾ ಇರಲಿಲ್ಲ, ಡಸ್ಟ್ ಅಲರ್ಜಿ ಆಗುತ್ತೆ ಅಂತ. ಇವಾಗ ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಡಸ್ಟ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಅಂತಾನೆ ನಾನು ನೋಡೋಣ 1 ವರ್ಷ ಸುಮ್ಮನೆ ಮಿಸ್ಗೈಡ್ ಮಾಡಬಾರ್ದು ಬೇರೆಯವ್ರಿಗೆ ಅಂದ್ಬಿಟ್ಟು ಸುಮ್ಮನೆ ಇದ್ದೆ, ಹೇಳಿರಲಿಲ್ಲ ಯಾರಿಗೂ. ಇವಾಗ 1 ವರ್ಷ ಆಯ್ತು ನೋಡಿ, ನೀಟಾಗಿ ಇನ್ನೂ ಕೆಲಸ ಮಾಡ್ತಾ ಇದೆ. ಕೆಲಸದವ್ರಿಗೆ ಅಂದ್ರೆ ಅವ್ರು ಕಾಯ್ಕೊಂಡು ಅವ್ರು ಬರೋ ಟೈಮಿಗೆ ಕಾಯ್ಕೊಂಡಿರ್ಬೇಕು. ಇದನ್ನ ನಮ್ಗೆ ಯಾವಾಗ ಆಗುತ್ತೆ ಅವಾಗ ಬರೀ ನೀರು ಚೇಂಜ್ ಮಾಡೋದು, ಕ್ಲೀನ್ ನೀರು ಹಾಕ್ಬಿಟ್ಟು ಡರ್ಟಿ ವಾಟರ್ ಇರುತ್ತೆ ಅದನ್ನ ಚೆಲ್ಬಿಟ್ಟು ಖಾಲಿ ಇಡಬೇಕು. 2 ಬಾಕ್ಸ್ ಕೊಟ್ಟಿರ್ತಾರೆ, ಅಂದ್ರೆ ಅದನ್ನ ಬಕೆಟ್ ತರ ಅದನ್ನ ಕ್ಲೀನ್ ಮಾಡ್ಕೊಂತ ಇದ್ರೆ ಆಯ್ತು. ಮತ್ತೆ ಡಸ್ಟ್ ಕ್ಲೀನ್ ಮಾಡಬೇಕು. ಡಸ್ಟ್ ಬಿನ್ ಅಲ್ಲಿ ಡಸ್ಟ್ ತುಂಬಿಕೊಂಡಿರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಷ್ಟೇ. ನೋಡಿ, ಹೊಸದಾಗಿ ಬಂದಿತ್ತು. ಇವತ್ತು ಫಸ್ಟ್ ಡೇ ಮಾಡುವಾಗ ನಾವು ಒಂದು ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಮಾಡಿದ್ದು ಇದು. ನೋಡಿ ಎಷ್ಟು ಧೂಳಿತ್ತು ಅಂತ. ಕ್ಲೀನ್ ಮಾಡಿರೋ ಮನೇಲೆ ಅಷ್ಟು ಧೂಳಿತ್ತು, ಗೊತ್ತಾಗಲ್ಲ. ಇದೆಲ್ಲ ಬಂದ್ಬಿಡುತ್ತೆ, ಕ್ಲೀನ್ ಆಗ್ಬಿಡುತ್ತೆ, ಚೆನ್ನಾಗಿರುತ್ತೆ. ತುಂಬ ಉಪಯೋಗ ಆಗ್ತಾ ಇದೆ. ಅದರಿಂದನೇ ಒಂದು ವಿಡಿಯೋ ಮಾಡೋಣ ಅಂತ ನೋಡಿ. ಈ ಬಿನ್ನನ್ನು ಮತ್ತೆ ಒಂದು ಪ್ರೆಸ್ ಮಾಡಿಬಿಟ್ರೆ ಸಾಕು. ಡಸ್ಟ್ ಬಿನ್ ಒಳಗೆ ಇಟ್ಬಿಟ್ಟು ಅದು ಫುಲ್ ಕ್ಲೀನಾಗಿ ಬಂದ್ಬಿಡುತ್ತೆ. ಅದರಲ್ಲಿ ಫಿಲ್ಟರ್ ಇರುತ್ತೆ, ಫಿಲ್ಟ್ರನ್ನು ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು. ಇದು 1 ಇಯರ್ ಬ್ಯಾಕ್ ಬಂದಿದ್ದು ವಿಡಿಯೋ. ನಾವು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದು. ನೋಡಿ, ಹೊಸದಾಗಿರೋದು ಓಪನ್ ಮಾಡ್ತಾ ಇದ್ದೀವಿ. ಇನ್ಸ್ಟ್ರಕ್ಷನ್ ಚೆನ್ನಾಗಿ ಕೊಟ್ಟಿರ್ತಾರೆ. ಫುಲ್ ಇನ್ಸ್ಟ್ರಕ್ಷನ್ ಬಂದಿರುತ್ತೆ ಬುಕ್ಲೆಟಲ್ಲಿ. ಮತ್ತೆ ನೋಡ್ಕೊಬೋದು. ಅದು ಬಿಟ್ಬಿಟ್ಟು ಸ್ಕ್ಯಾನ್ ಮಾಡಿ ನೀವು ವಿಡಿಯೋನು ಬೇಕು ಅಂದರೆ ಹೇಗೆ ಇನ್ಸ್ಟಾಲ್ ಮಾಡೋದು, ಹೇಗೆ ಅದನ್ನೆಲ್ಲ ಜೋಡಿಸೋದು ಹೇಗೆ ಅಂತಲೂ ನಿಮಗೆ ತೋರಿಸ್ಬಿಡ್ತಾರೆ. ಅದು ಚೆನ್ನಾಗಿತ್ತು. ನೋಡಿ, ಒಂದೊಂದನ್ನು ತೆಗೆದು ನಮಗೂ ಹೊಸ್ತಲ್ವ, ಅವಾಗ ಎಲ್ಲ ನೋಡ್ತಾ ಇದ್ವಿ, ಚೆನ್ನಾಗಿ ಅನ್ನಿಸ್ತು ಎಲ್ಲ ಮಿಷಿನ್. ನೋಡಿ, ಫಸ್ಟು ಇನ್ನು ಮಾರ್ಕೆಟ್ಗೆ ಅವಾಗ ತಾನೇ ರೋಬೋ ಬಂದಿತ್ತಲ್ಲ, ಆ ಟೈಮಲ್ಲಿ ತಗೊಂಡಿದ್ದು. ಭಯ ಇತ್ತು ನಮಗೂ, ಹೇಗಿರುತ್ತೋ ಏನೋ ಅಂತ. ಆದ್ರೂ ಇರಲಿ, ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದಲ್ವಾ ಅಂತ. ಅಂದರೆ ತುಂಬ ಅಷ್ಟು ನೀಟ್ ಅಂತಲ್ಲ, ಓಕೆ, ನಮ್ಗಾಗದಿದ್ದಕ್ಕೆ ಮಾಡುತ್ತೆ. ಮೂಲೆ ಎಲ್ಲ ನಾವು ಮತ್ತೆ ಕ್ಲೀನ್ ಮಾಡ್ಕೋಬೋದು. ಈ ಫುಲ್ ಹಾಲೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕಿಂತನೂ ಇದು ಸುಲಭ ಆಗ್ತಾ ಇದೆ. ಈ ಬಾಕ್ಸ್ನ ತೆಗೆದ್ರೆ ನೋಡಿ, ಇದು ದೊಡ್ಡ ಬಕೆಟ್. ಇದರಲ್ಲೇ ಇರುತ್ತೆ ನಮಗೆ ಫುಲ್ ಮೆಷಿನ್ದೆಲ್ಲನು ಬಕೆಟಲ್ಲಿ. ಅದರೊಳಗಡೆ ಬಕೆಟ್ ಇರುತ್ತೆ. ಮತ್ತೆ ಆ ಮೆಷಿನು ಸಹ ತಾನೇ ಹೋಗ್ಬಿಟ್ಟು ಅದರೊಳಗಡೆ ಕೂತ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳುತ್ತೆ, ಮಾಪ್ ವಾಶ್ ಮಾಡ್ಕೊಳುತ್ತೆ, ಕ್ಲೀನ್ ಮಾಡಿಕೊಂಡು ಬಂದ್ಬಿಡುತ್ತೆ. ನೋಡೋಕೊಂಥರ ಚೆನ್ನಾಗಿರುತ್ತೆ. ಏನೋ ಒಂದು ನಾಯಿ ಮರಿ ಓಡಾಡ್ದಿರೋ ಥರ ಆಗುತ್ತೆ ಮನೆಯಲ್ಲಿ. ಆದರೆ ಲೇಟ್ ಆದರೂ ಪರವಾಗಿಲ್ಲ, ಕ್ಲೀನ್ ಮಾಡುತ್ತೆ. ಬೇಕು 1 ಗಂಟೆ ಬೇಕಾಗುತ್ತೆ ಮನೆ ಫುಲ್ ಕ್ಲೀನ್ ಆಗುತ್ತೆ. ನೋಡಿ, ಎತ್ತಿಡುವಾಗ ಅಷ್ಟು ದೊಡ್ಡದಿದೆ ಕಂಪ್ಯಾರಿಟಿವ್ಲಿ. 1.5 ಅಡಿ ಹೈಟ್ ಇದೆ, 1 ಅಡಿ ಅಗಲ ಇರ್ಬೋದು. ಅಷ್ಟು ಜಾಗ ಅದ್ರದ್ದು ಅಂತ ಇಟ್ಬಿಡ್ಬೇಕಾಗತ್ತೆ. ಇಟ್ಟರೆ ಅದ್ರ ಪಾಡಗದು. ಬರೀ ಫೋನಲ್ಲಿ ನೀವು ಕ್ಲೀನಿಂಗ್ ಹಾಕ್ಬಿಟ್ರೆ ಆಯಿತು. ಯಾವ ಥರ ತುಂಬ ಕ್ಲೀನಾಗಿ ಬೇಕೋ ಅಥವಾ ಸ್ವಲ್ಪ ಕ್ಲೀನ್ ಸಾಕು, ಬರೀ ಧೂಳು ತೆಗಿಯೋದು ಒರೆಸೋದು ಅಷ್ಟೇ ಆದ್ರೂ ಮಾಡುತ್ತೆ. ಅದ್ರಲ್ಲಿ ನೀವು ಫಸ್ಟು ಮನೆದೆಲ್ಲ ಮ್ಯಾಪ್ ಮಾಡಬೇಕಾಗುತ್ತೆ. ಮ್ಯಾಪಿಂಗ್ ಮಾಡಿಕೊಂಡ್ರೆ ನಿಮಗೆ ಅದು ಒಂದು ಸರಿ ನೋಡ್ಕೊಂಡ್ಬಿಟ್ರೆ ಆಯಿತು. ಎಲ್ಲಿ ಹೋಗಬಾರ್ದು, ಹೋಗುತ್ತೆ, ಅದೆಲ್ಲ ಮಾಡಿಬಿಡುತ್ತೆ. ಅದಕ್ಕದೇ ಬಾಗಿಲು ಮಾತ್ರ ಬಾತ್ರೂಮ್ದೆಲ್ಲ ಬಾಗಿಲು ಹಾಕಬೇಕು. ಇಲ್ಲಾದರೆ ಬಿದ್ದು ಅಯ್ಯೋ ನಾನಂತೂ ಕಳೆದೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರುತ್ತೆ. ಆಮೇಲೆ ನೋಡ್ಬಿಟ್ಟು ಆಮೇಲೆ ಅಲ್ಲೇ ಆಫ್ ಆಗಿರುತ್ತೆ. ಅದೇನು ಬಿದ್ದೋಯ್ತು ಅಂದ ತಕ್ಷಣ ಅದೇ ಮೆಷಿನ್ನು ಹಾಳಾಯಿತು ಅಂತೇನಿಲ್ಲ. 1-2 ಸರಿ ಹೇಳುತ್ತೆ, ಆಮೇಲೆ ಅಲ್ಲೇ ಇರುತ್ತೆ. ಆಮೇಲೆ ನೋಡ್ಕೊಂಡು ನಾವು ಎತ್ತಿಡ್ಬೇಕಾಗತ್ತೆ. ನೆನಪಲ್ಲಿ ಡೋರ್ ಹಾಕ್ಬೇಕಷ್ಟೆ. ಅದು ಯಾವ್ದು ಮನೆಗೆ ಹೋಗಬಾರ್ದು ಅಂತಿರುತ್ತೆ ಅಲ್ಲಿ ಬಾಗಿಲು ಹಾಕ್ಬಿಟ್ರೆ ಆಯಿತು. ಮ್ಯಾಪ್ ಮಾಡಿ ಸೆಲೆಕ್ಷನ್ ಇರುತ್ತೆ, ಯಾವ್ಯಾವ ರೂಮ್ ಮಾಡಬೇಕು. ಬರೀ ಒಂದೇ ರೂಮ್ ಮಾಡಿದ್ರೂ ನಮಗೆ ಸೆಲೆಕ್ಟ್ ಮಾಡಿ ಹಾಕೊಳ್ಳೋ ಆಪ್ಷನ್ ಇದೆ. ಇಷ್ಟ ಆಯಿತು ನನಗೂ. ನೋಡಿ, ಎಲ್ಲ ಸೀಲಾಗಿ ಬಂದಿರುತ್ತೆ. ಅದನ್ನ ನಾವೇ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇರೋದು. ಸೀಲ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡ್ವಿ. ಎಲ್ಲ ಚೆಕ್ ಮಾಡ್ಕೋಬೇಕು, ಯಾಕಂದರೆ ಯೂಸ್ದೆಲ್ಲ ಬರುತ್ತೆ ಒಂದೊಂದ್ಸರಿ ಆನ್ಲೈನ್ ಅಂದರೆ
ಇದು ಜಪಾನ್ ಅವ್ರದ್ದು ಯೂಸ್ ಮಾಡಿರೋದು, ಬಟ್ ಮೆಷಿನ್ ಎಲ್ಲ ಆಗಿರೋದು ಚೈನಾ ಮೇಡ್. ಇವಾಗ ಚೈನಾ ಮೇಡ್ ಅಂದ್ರೂ ಚೆನ್ನಾಗಿ ಬಂದಿದೆ. ನಾನು ಅದಕ್ಕೇನೆ ಭಯ ಇತ್ತು ನನಗೆ, ಚೈನಾ ಮೇಡು ಹೇಗಿರುತ್ತಪ್ಪ ಅಂತ. ಬಟ್ ಚೆನ್ನಾಗಿದೆ. ಅವ್ರದ್ದೇ ಎಲ್ಲ ಬಳಸಿರೋದು ಜಪಾನ್ ಅವ್ರದ್ದು. ನಾರ್ವಲ್ ಅಂತ ತುಂಬ ಚೆನ್ನಾಗಿದೆ. ಬೇರೆ ಬೇರೆ ಕಂಪ್ನಿಗಳು ಇದ್ದಾವೆ, ತುಂಬ ಕಂಪ್ನಿಗಳಿದ್ದಾವೆ, ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು. ಬಟ್ ಇದನ್ನು ನೋಡೋಣ ಅಂತ ತೊಗೊಂಡು ಬಂದ್ವಿ. ನೋಡಿ, ಎಲ್ಲ ಹೊಸದಾಗಿ ಇನ್ಸ್ಟ್ರಕ್ಷನ್ ಎಲ್ಲದರಲ್ಲೂ ಅಲ್ಲಲ್ಲೇ ಇದ್ಬಿಡುತ್ತೆ. ಇದೇ ಬಕೆಟ್. ಈ ಬಕೆಟಲ್ಲಿ ಇದು ಕ್ಲೀನ್ ವಾಟರು, ಈ ಕಡೆ ಡರ್ಟಿ ವಾಟರಿಗೆ. ನಾವು ಕ್ಲೀನ್ ವಾಟರ್ ಫಿಲ್ ಮಾಡಿ ಇಟ್ಬಿಟ್ರೆ ಆಯಿತು. ಅದನ್ನು ತಗೊಂಡು ನೀಟಾಗಿ ತೊಳ್ಕೊಂಡು ಒರೆಸಿ ಆ ಕೊಳೆ ನೀರೆಲ್ಲ ಬಂದು ಕಲೆಕ್ಟ್ ಆಗಿರುತ್ತೆ. ಅಲ್ಲಿ ಕ್ಲೀನ್ ಮಾಡ್ಕೊಳುತ್ತೆ. ನೋಡಿ, ಈ ಥರ ಒಂದು ಇಲ್ಲೊಂದು ಮರ ಥರ ಇದೆ, ಅದನ್ನು ನಾವು ತೆಗೆದು ಕ್ಲೀನ್ ಮಾಡಬೇಕು ಅವಾಗ. ಈ ಹೊಸ ಮೆಷಿನ್ ಅದರಿಂದ ಪೂಜೆ ಮಾಡಿ ಚೆನ್ನಾಗಿ ಬರಲಿ ಅಂತ ಮಾಡ್ಕೊಳ್ತೀವಿ ನಾವು. ಏನೇ ಮಿಷಿನ್ ಬಂದ್ರೂ ಪೂಜೆ ಮಾಡೋದು ಅದೇ ಅಲ್ವಾ. ಇವಾಗ ನಮಗೆ ಆಯುಧ ಪೂಜೆ ಅನ್ನೋ ಥರ, ಆವಾಗೆಲ್ಲ ಕತ್ತಿ, ಚಾಕು, ಹಾರೆ, ಗುದ್ಲಿ ಅಂತ ಪೂಜೆ ಮಾಡ್ತಿದ್ವಿ. ಇವಾಗ ನೋಡಿ, ಇದಕ್ಕೆಲ್ಲ ಪೂಜೆ ಮಾಡೋ ಥರ ಆಗಿದೆ, ಮನೆ ಕ್ಲೀನ್ ಮಾಡೋ ಥರ. ಕಾಲ ಬರಲಿ. ನನ್ನ ಮಗಳ ಅತ್ತ ಉದ್ದ ಬಿಟ್ಬಿಟ್ಲು ನೋಡಿ. ಚೆನ್ನಾಗಾಗ್ಲಿ ಅಂತ ಫುಲ್ ಜೋಡಿಸ್ಕೊಂಡು ಮಾಡ್ಕೊಂಡ್ವಿ. ಇನ್ನೇನು ಹಾಕ್ಬೇಕಲ್ಲ, ಅವ್ರಿಗೆ ಒಂಥರ ಕ್ಯೂರಿಯಾಸಿಟಿ, ಒಂದು ಆಟ ಸಾಮಾನ್ ಥರ ಇದೆ ನೋಡೋಕ್ಕೆ. ವಾಷರೆಲ್ಲ ಚೆನ್ನಾಗಿ ಕೊಟ್ಟಿರ್ತಾರೆ, ಏನು ಒಂದೊಂದೂ ಸಹ ಚೆನ್ನಾಗಿರುತ್ತೆ. ಅಲ್ಲಿ ನೋಡಿ, ಬ್ರಷ್ ಇದೆ, ಅದರಲ್ಲಿ ಧೂಳೆಲ್ಲ ತೆಗೆದ್ಬಿಡುತ್ತೆ ಮುಂದ್ಗಡೆ ಫಸ್ಟು. ಆಮೇಲೆ ಮಾಪಲ್ಲಿ ಒದ್ದೆ ಆಗಿರುತ್ತೆ, ಈ ಕಡೆ ಒರೆಸ್ಕೊಂಡು ಹೋಗುತ್ತೆ. ಹಾಗಾಗಿ ಆ ಮಧ್ಯದಲ್ಲಿ ಡಸ್ಟ್ ಎಲ್ಲ ಧೂಳನ್ನ ವ್ಯಾಕ್ಯೂಮ್ನ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. 2-3 ವೀಲ್ ಇರುತ್ತೆ, ಒಂದು ಬಿಚ್ಚಿನೂ ಮಾಡ್ಕೋಬೋದು. ಇದು ಅದಕ್ಕೆ ಅವರೇ ಲಿಕ್ವಿಡ್ ಕೊಟ್ಬಿಟ್ಟಿದ್ದಾರೆ, ಯೂಸ್ ಮಾಡ್ಕೋಬೇಕು. ಅದನ್ನ ಅದರೊಳಗಡೆ ಹಾಕಿ ಬಿಟ್ಬಿಟ್ರೆ ಆಯಿತು. ಎಷ್ಟು ಬೇಕು ಅಂತ ಅದೇ ತಗೊಳುತ್ತೆ. ನೀವು ವಿತೌಟ್ ಲಿಕ್ವಿಡನ್ನು ಸೆಲೆಕ್ಟ್ ಮಾಡಿ ಹಾಕ್ಬೋದು. ಹಾಗೆ ಒರೆಸಿ, ಹೊತ್ತು ಲಿಕ್ವಿಡ್ ಬೇಡ ಅಂತ ಹೇಳಿದ್ರೆ ಅಲ್ಲಿರುತ್ತೆ, ಅದರಲ್ಲಿ ಫೋನಲ್ಲಿ ಅದನ್ನು ತಗೊಂಡು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು. ಲಿಕ್ವಿಡ್ ತಗೊಳ್ಳಲ್ಲ, ಬರೀ ನೀರಲ್ಲಿ ಒರೆಸ್ಬಿಡುತ್ತೆ. ಇಲ್ಲ ನಮ್ಗೆ ಇವತ್ತು ಏನಾದರೂ ಹಬ್ಬ ಪೂಜೆ ಇದೆ, ನೀಟಾಗಿ ಮಾಡಬೇಕು ಅಂದರೆ ಇಲ್ಲೇ ಲಿಕ್ವಿಡ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅದನ್ನು ಮಾಡುತ್ತೆ. ಲಿಕ್ವಿಡ್ ಹಾಕಿ ಒರೆಸಿದ ದಿನ ನೆಲ ಪಳಪಳ ಅಂತಿರುತ್ತೆ, ಕ್ಲೀನಾಗಿರುತ್ತೆ. ಅದು ಹಂಗೇನಿಲ್ಲ, ಬೇರೆ ಲಿಕ್ವಿಡನ್ನು ನೀವು ಆ ಕ್ಲೀನ್ ವಾಟರ್ಗೆ ಹಾಕಬೇಕಷ್ಟೇ. ಇದನ್ನು ಆಫ್ ಮಾಡಿಬಿಟ್ಟು ಕ್ಲೀನ್ ವಾಟ್ರಲ್ಲಿ ಬೇರೆ ಲಿಕ್ವಿಡ್, ನಮ್ಮದು ಮಾಮೂಲಿ ಬೇರೆ ಯಾವುದಾದ್ರೂ ಲಿಕ್ವಿಡ್ ಇದ್ದರೆ ಕ್ಲೀನಿಂಗ್ ಲಿಕ್ವಿಡ್ ಹಾಕೋಬೋದು. ಅದು ಹಾಗೆ ಒರೆಸ್ಬೋದು. ಹಾಗೆ ಒರೆಸೋದೇ ಒಳ್ಳೆಯದು ಕಾಲಿಗೆಲ್ಲ ಅಲ್ವಾ, ಅದು ಆ್ಯಸಿಡ್ ಅಲ್ವಾ. ಅದಕ್ಕೆ ನೋಡಿ, ಕ್ಲೀನ್ ವಾಟ್ರನ್ನು ಫಿಲ್ ಮಾಡಿ ಇಟ್ವಿ. ನೋಡೋಣ ಅಂತ ತುಂಬ ಕ್ಯೂರಿಯಾಸಿಟಿ ಇತ್ತು, ಏನಾಗುತ್ತೆ ಅಂತ. ನೋಡಿ, ಅದು ಲಾಕ್ ಆಗೋಯ್ತು. ಬಾಟ್ಲ್ ಹಂಗೆ ಇಟ್ಟಿದ್ದಷ್ಟೇ. ಆಮೇಲೆ ಆನ್ ಮಾಡಿದ್ರೆ ಶುರು ಮಾಡಿಕೊಂಡೇ ಬಿಡ್ತು ಒರ್ಸೋಕ್ಕೆ. ಇದು ಒತ್ತೆ ಕ್ಲೀನ್ ಮಾಡಿಸಿದ್ದು, ನೋಡೋಣ ಅಂತ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಾಯಿತು ಅಂತ. ಕ್ಲೀನ್ ಆಯಿತು, ಖುಷಿ ಆಯಿತು. ನೆಲ್ಲ ಕಾರ್ಪೆಟ್ ಮೇಲೆ, ನಮಗೆ ಫಸ್ಟ್ ಇದ್ದಿದ್ದೆ ಕಾರ್ಪೆಟ್ಟು. ನೆಲನೂ ಸಹ ಸ್ವಲ್ಪ ಲೇಟಾಗಿ ನಿಧಾನಕ್ಕೆ ಒರೆಸ್ಕೊಳ್ಳುತ್ತೆ ಮೆಷಿನ್ನು. ಚೆನ್ನಾಗಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ ಅಂದ ಟೈಮಲ್ಲಿ ಇಂಥದ್ದೇ ಏನೋ ಮೊರೆಗೆ ಹೋಗಬೇಕಾಗತ್ತೆ. ರೋಬೋಟ ಅಂತ ರೋಬೋಟ್ ಕಡೆ ಹೋಗಬೇಕು. ಈಗ ವಾಷಿಂಗ್ ಮೆಷಿನ್ ಆದರೂ ಆಯಿತು, ಎಲ್ಲನೂ ರೋಬೋಟೇ ತಾನೆ. ಅದೇ ಥರ ಇದೂ ಅಷ್ಟೇ. ಅದ್ರ ಬ್ರಷಲ್ಲಿ ಫುಲ್ ಧೂಳು ಗುಡಿಸ್ಕೊಂಡು ವ್ಯಾಕ್ಯೂಮ್ ಮಾಡ್ಕೊಂಡು ಹೋಗುತ್ತೆ. ಸ್ವಲ್ಪ ಹೈಟ್ ಆದರೂ ಪರವಾಗಿಲ್ಲ, ಕಷ್ಟಪಟ್ಟು ಹತ್ತುತ್ತೆ. ಒಂದು ಸರಿ ಅದಕ್ಕೆ ಅಭ್ಯಾಸ ಆದರೆ ನೋಡಿ, ಸೆನ್ಸರ್ ಇದೆ ಎಲ್ಲ ಕಡೆ, ಆ ಎಲ್ಲ ಸೆನ್ಸರಲ್ಲೂ ಅದನ್ನು ಸೆನ್ಸ್ ಮಾಡ್ಕೊಂಡು ಹೋಗ್ಬಿಟ್ಟು ಮ್ಯಾಪಿಂಗ್ ಮಾಡಿರುತ್ತಲ್ಲ ಅದ್ರ ಪ್ರಕಾರನೇ ಮನೆಯನ್ನೆಲ್ಲ ನೀಟಾಗಿ ಗುಡಿಸ್ಬಿಟ್ಟು ಇಟ್ಬಿಟ್ಟು, ನನ್ನ ಕೆಲಸ ಆಯಿತು, ನಾನು ಕ್ಲೀನ್ ಮಾಡ್ಕೋತೀನಿ ಅಂತ ಮತ್ತೆ ನಾವು ಸ್ನಾನ ಮಾಡೋ ಥರ ಮಾಡ್ಕೊಂಡ್ಬಿಡುತ್ತೆ. ಚೆನ್ನಾಗಿದೆ. ಫುಲ್ ಮನೆ ನೋಡಿ, ಆ ಕಡೆಯಿಂದ ಒರೆಸ್ಕೊಂಡು ಬಂದುಬಿಟ್ರೆ ನೀಟ್. ಏನಂದರೆ ಅಡ್ಡಡ್ಡ ಏನೂ ಇರಬಾರ್ದು. ಒಂದು ಸರಿ ಮೇಲೆಲ್ಲ ಎತ್ತಿಟ್ಬಿಟ್ರೆ ಮ್ಯಾಟು, ನಾವು ಚಿಕ್ಕ ಮ್ಯಾಟೆಲ್ಲ ತೆಗೆದುಬಿಡ್ತೀವಿ, ಕಾರ್ಪೆಟ್ ಮಾತ್ರ ಅದಕ್ಕೆ ಒರ್ಸೋಕ್ಕೆ ಹಾಕ್ಬಿಡ್ತೀವಿ. ಆವಾಗ ಅದೇ ಒಂದು ಕಡೆಯಿಂದ ಮಾಡ್ಕೊಂಡು ಹೋಗ್ಬಿಡುತ್ತೆ. ಫುಲ್ ಮೂಲೆ ಬಾರ್ಡ್ರೆಲ್ಲ ನೀಟಾಗಿ ಮಾಡಿಕೊಂಡು ಆಮೇಲೆ ಮಧ್ಯ ಒರೆಸ್ಕೊಂಡು ಬರುತ್ತೆ. ಕತ್ಲೆ ಇದ್ರೂ ಅದಕ್ಕೇನು ಬೇಜಾರಿಲ್ಲ. ಬೆಳಗ್ಗೆನೇ ಹಾಕ್ಬಿಟ್ರು, ಬೆಳಗ್ಗೆ ಮುಂಚೆ ಹಾಕಿದ್ರು ಅದಕ್ಕೆ ಲೈಟ್ ಹಾಕಬೇಕು ಅನ್ನೋದೇನಿಲ್ಲ. ಒಂದು ಸರಿ ಸೆನ್ಸರ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ನೋಡಿ, ಎಷ್ಟು ಕತ್ಲೆ ಇದೆ ಟೇಬಲ್ ಕೆಳಗೆಲ್ಲ, ಅದನ್ನು ಸಹ ಅದು ಕ್ಲೀನ್ ಮಾಡುತ್ತೆ. ಏನಂದರೆ ಅದಕ್ಕೆ ಹೋಗೋಕ್ಕೆ ಜಾಗ ಇರಬೇಕು ಅಷ್ಟೇ. ಎಲ್ಲಿ ಹೋಗೋಕ್ಕೆ ಜಾಗ ಇರುತ್ತೆ ಅಲ್ಲೆಲ್ಲ ಹೋಗಿ ನೀಟಾಗಿ ಕ್ಲೀನ್ ಮಾಡುತ್ತೆ. ಅದಕ್ಕೆ ಹೋಗೋಕ್ಕಾಗದಿರೋ ಜಾಗನ ನಾವೇ ಒಂದು ಸರಿ, ವಾರಕ್ಕೊಂದ್ಸರಿನೋ ತಿಂಗಳಿಗೊಂದ್ಸರಿನೋ ಧೂಳು ತೆಕ್ಕೊಂಡ್ರೆ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.